ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬಂದೇ ಬಿಡ್ತು. ಅಕ್ಕ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜರ್ಮನ್ ಸಿಲ್ವರಲ್ಲಿ ಹೊಸ ಕಲೆಕ್ಷನ್ಸ್ ಯಾವಾಗ ಬರುತ್ತೆ, ಇನ್ನೂ ಕಲೆಕ್ಷನ್ಸ್ನ ತೋರಿಸಿ ಅಂತ ತುಂಬ ಚೆನ್ನಾಗಿ ಕೇಳ್ತಿದ್ದೆ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಹೊಸ ಕಲೆಕ್ಷನ್ಸ್ ಬಂದಿದೆ ಆ್ಯಂಟಿಕಲ್ಲಿ, ಮೈಸೂರಲ್ಲಿ. ಅದಕ್ಕೋಸ್ಕರ ನಾನಿವತ್ತು ವಂದನಾ ಆರ್ಟ್ಸ್ಗೆ ಬಂದಿದ್ದೀನಿ. ಮೇಡಮ್, ನಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಐಟಮ್ಗಳು ಬೇಕು. ಅಂದ್ರೆ ಟ್ರೇ ಇರ್ಬೋದು ಅಥವಾ ಕಳಸ ಕುಡ್ಸಕ್ಕೆ ಚೊಂಬ್ ಇರ್ಬೋದು. ಯಾವ್ದಾದ್ರು ಹೊಸ ಕಲೆಕ್ಷನ್ಸ್ ಬಂದಿದ್ಯಾ? ಹಾ ಮೇಡಮ್, ಬಂದಿದೆ. ಅದ್ ಸ್ವಲ್ಪ ತೋರಿಸ್ತೀರಾ? ಯಾವ್ದು ಖಂಡಿತ ಮೇಡಮ್, ತೋರಿಸ್ತೀನಿ. ಇರ್ಲಿಲ್ಲ ಅಲ್ವಾ? ಇರ್ಲಿಲ್ಲ, ಕಲೆಕ್ಷನ್ಸ್ ಈಗ ಬಂದಿರೋದು. ಇದ್ರಲ್ಲಿ ನಿಮ್ಗೆ ಹೈಟ್ ಬೇಕು ಅಂದ್ರೆ ತುಂಬಾ ಹೈಟ್ ಸಿಗುತ್ತೆ ನಿಮ್ಗೆ. ಸೈಜ್ ಬೈ ಸೈಜ್ ಸಿಗುತ್ತೆ ನಿಮ್ಗೆ. ಮೇಡಮ್, ಇದು ರೇಟ್ ಏನಾಗುತ್ತೆ ಮೇಡಮ್? ಇದು ನಿಮ್ಗೆ 15,000 ಆಗುತ್ತೆ ಮ್ಯಾಮ್. 15 ಆಗುತ್ತೆ. ಗ್ಯಾರಂಟಿ ಇರುತ್ತೆ ಮ್ಯಾಮ್. ಮೇಡಮ್, ಇದು ಅಂದಾಜು ಮೇಡಮ್ ಇದು 10 to 12 ಇಂಚಸ್ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಇದು ಫಿನಿಶಿಂಗ್ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಹಾ ಮೇಡಮ್, ಇದೊಂದು ಇರ್ಲಿ ನನ್ಗೆ. ನೆಕ್ಸ್ಟ್ ಕಳ್ಸ ಚೊಂಬ್ ಕೊಡಿ ಮೇಡಮ್. ಚೊಂಬಲು ನಿಮ್ಗೆ ಅಷ್ಟಲಕ್ಷ್ಮಿ ಮತ್ತೆ ಫಿನಿಶಿಂಗ್ ಸೇರ್ಸ್ ಬಂದಿರೋದು ಚೊಂಬು ಇದು. ಇದ್ರಲ್ಲೂ ಆಂಟಿಕಲ್ ಆಂಟಿಕಲ್. ನಮ್ಗೆ ಪ್ಲೇನ್ ಬೇಕು ಅಂದ್ರೆ ಸಿಗುತ್ತೆ ಅಲ್ವಾ ನಿಮ್ ಶಾಪ್ ಅಲ್ಲಿ? ಪ್ಲೈನು ಸಿಗುತ್ತೆ, ಹಾರ್ಡ್ನರಿನೂ ಸಿಗುತ್ತೆ, ವಿತ್ ಹ್ಯಾಂಟಿಕ್ಕು ಸಿಗುತ್ತೆ. ಅಂದ್ರೆ ಇಷ್ಟು ಸಾರಿ ಹ್ಯಾಂಟಿಕ್ ತರಿಸ್ತಿದ್ರು, ತೊಳೆದ್ರು ಹ್ಯಾಂಟಿಕ್ ಹೋಗ್ತಿತ್ತು. ಇದು ವಾಶ್ ಮಾಡಿದ್ರು ಕೂಡ ಹ್ಯಾಂಟಿಕ್ ಹೋಗಲ್ಲ ನಿಮ್ಗೆ. ಬಟ್ ಮೈಸೂರಲ್ಲಿ ನಿಮ್ಮಲ್ಲಿ ಮಾತ್ರನೇ ಅಲ್ವಾ ಸಿಗ್ತಾ ಇರೋದು? ಹೌದು ಮೇಡಮ್, ಹೌದು ಮೇಡಮ್. ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಫಿನಿಶಿಂಗು ಅಷ್ಟಲಕ್ಷ್ಮಿದು. ಮತ್ತೆ ಆಂಟಿಕಲ್ ಬಂದಿದೆ. ಮತ್ತೆ ಇದು ಕೂಡ ಅಷ್ಟೇ, ಚೊಂಬು ಕೂಡ ಅಷ್ಟೇ. ನಿಮ್ಗೆ ತುಂಬಾ ವೆಯ್ಟ್ ಇದೆ. ಪ್ರೈಸ್ ಬಂದು ನಿಮ್ಗೆ 6,700 rupees ಬರುತ್ತೆ. ಇದು ಸೈಜ್ ಓಕೆ. ನಂಗೆ ಇದು ಒಂದು ಇರ್ಲಿಯಪ್ಪ. ಆಗಿದ್ರೆ ಈ ಸತಿ ಕಳ್ಸನ್ ಇದ್ರಲ್ಲೇ ಕೂರ್ಸೋಣ ಅಲ್ವಾ? ವೆಂಕಟೇಶ್ವರ ಬರುತ್ತೆ, ಲಕ್ಷ್ಮಿ ಬರುತ್ತೆ. ಟ್ರೇ ನೋಡಿ, ಟ್ರೇನಲ್ಲಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ. ವೆಂಕಟೇಶ್ವರನ್ ಇದಾರೆ, ವೆಂಕಟೇಶ್ವರ ಕೆಳಗಡೆ ಲಕ್ಷ್ಮಿ ಕೂಡ ಬಂದಿದೆ. ಮತ್ತೆ ಸುತ್ತ ಪಿಕಾಕ್ ಇದೆ. ಆಂಟಿಕಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಪ್ಪ ಇದಂತೂ. ನನ್ಗೆ ನೀಟಾಗಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಪ್ರತಿಯೊಂದನ್ನು ಕೂಡ ಇಟ್ಕೊಬಹುದು. ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಇದು. ಮೇಡಮ್, ಇದ್ರ ರೇಟ್ ಏನಾಗುತ್ತೆ ಮೇಡಮ್? ಇದ್ರದ್ದು 15 to 20 ಆಗುತ್ತೆ. 15 to 20 ಬರುತ್ತೆ. ಎಲ್ಲ ಹೊಸ ಐಟಮ್ ಆಗಿರೋದ್ರಿಂದ ಇನ್ನೂ ಕೂಡ ರೇಟ್ ಕೂಡ ಅವ್ರು ಇನ್ನೂ ಸ್ಟಿಕ್ಕರ್ಸ್ ಗಳು ಹಾಕಿಲ್ಲ. ಅಷ್ಟು ಹೊಸ ಐಟಮ್ ಮೈಸೂರಲ್ಲಿ ಅಂದಾಜಲ್ಲಿ ಹೇಳಿದ್ದಾರೆ. ಇದ್ರಲ್ಲಿ ನೋಡಿ ನಿಮ್ಗೆ ಇದ್ರಲ್ಲಿ ಸೈಜ್ ಬೈ ಸೈಜ್, ದೊಡ್ಡದ್ರಿಂದ ಹಿಡಿದು ಇನ್ನು ಚಿಕ್ಕ ತನಕನು ಪ್ರತಿಯೊಂದು ಸೈಜು ಕೂಡ ಸಿಗುತ್ತೆ ಇದ್ರಲ್ಲಿ. ಹಾಗೆ ನಿಮ್ಗೆ ಇಲ್ಲಿ ಮುಖವಾಡಗಳು ಕೂಡ ಸಿಗುತ್ತೆ. ಈಗ ಹೊಸದಾಗಿ ಬಂದಿದೆ ಮುಖವಾಡಗಳು. ಇದ್ ನೋಡಿ ಆಂಟಿಕಲ್ ಬಂದಿದೆ. ಫೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಬೆಳ್ಳಿಲಿ ಏನ್ ಫಿನಿಶಿಂಗ್ ಇದೆಯೋ ಅದೇ ಫಿನಿಶಿಂಗ್ ಬರುತ್ತೆ. ಸೈಜು ಅಷ್ಟೇನೆ, ತುಂಬಾ ದೊಡ್ಡದಾಗಿದೆ ಸೈಜು. 1,300 rupees ಬರುತ್ತೆ ಇದು ಮುಖವಾಡ. ನೋಡಕ್ಕೆ ಬೆಳ್ಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಬಂದು. ಇಲ್ಲ ನಮ್ಗೆ ಇದು ಬೇಡ, ನಾರ್ಮಲ್ ಫೇಸೇ ಬೇಕು ಅಂತಂದ್ರೆ ನಿಮ್ಗೆ ನಾರ್ಮಲ್ ಫೇಸ್ ಕೂಡ ಸಿಗುತ್ತೆ. ನೋಡಿ, ಯಾವ್ದು ಬೇಕು ನೀವು ಅದನ್ನ ಚಾಯ್ಸ್ ಮಾಡ್ಕೊಬಹುದು. ಮತ್ತೆ ಇವರಲ್ಲಿ ಫೇಸ್ ಪೇಂಟಿಂಗ್ ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ ಫೇಸ್ ಪೇಂಟಿಂಗ್ ಕೂಡ ಸಿಗುತ್ತೆ. ಆಲ್ರೆಡಿ ನಾನು ಫೇಸ್ ಪೇಂಟಿಂಗ್ ವಿಡಿಯೋನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡ್ಬೋದು. ಓಕೆನಾ? ನೋಡಿ, ಇದು ಬಂದು ಬೌಲ್ಸ್ ಗಳು. ಇದಂತೂ ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಪಿಕಾಕ್ ಬರುತ್ತೆ, ನಿಮ್ಗೆ ಕೆಳಗಡೆ ಆನೆಗಳು ಬರುತ್ತೆ. ಇಟ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ದುಡ್ಡಾಕಿಟ್ರು ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲ ನಮ್ಗೆ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ಬೇಕು ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ಚಿಕ್ಕ ಸೈಜ್ ಅಲ್ಲೂ ಕೂಡ ಸಿಗುತ್ತೆ. ನೋಡಿ, ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಈ ಲಕ್ಷ್ಮಿದು ಬೌಲ್. ಯಾಕೆ ಅಂತಂದ್ರೆ ಇದ್ ನೋಡಿ, ಸುತ್ತ ಅಷ್ಟಲಕ್ಷ್ಮಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದಕ್ಕಿಂತ ಒಂದು ನೀಟಾಗಿ ಬಂದಿದೆ ಅಷ್ಟಲಕ್ಷ್ಮಿ ಡಿಸೈನ್. ನಿಮ್ಗೆ ಫೇಸ್ ಇಂದ ಹಿಡಿದು ಫೇಸ್ ಅಷ್ಟೇ ತುಂಬಾ ಕ್ಲಿಯರ್ ಆಗಿ ಬಂದಿದೆ ಇದ್ರಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಆಂಟಿಕಲ್ ಇದೆ, ಮತ್ತೆ ತುಂಬಾ ವೆಯ್ಟ್ ಕೂಡ ಇದೆ. ಇದ್ರೊಳಗಡೆ ನೀರ್ ಹಾಕಿ ಹೂ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತಂದ್ರೆ ನೀವು ನೋಡಿ, ಈ ತರ ಇದ್ರಲ್ಲಿ ಹೂ ತುಂಬಿಕೊಂಡು ಪೂಜೆ ಹೂ ಬಿಟ್ಟು ಅಂತ ಬರುತ್ತೆ ಅಲ್ವಾ, ಸೇಮ್ ಅದೇ ತರ ಇದೆ. ಬಟ್ ತುಂಬಾ ವೆಯ್ಟ್ ಇದೆ ಇದು. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಕೂಡ ಲಕ್ಷ್ಮಿ ವೆಂಕಟೇಶ್ವರ, ಇದು ಕೂಡ ಅಷ್ಟಲಕ್ಷ್ಮಿ.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಐಟಮ್ ತೋರಿಸ್ತಾ ಇರೋದು ಬಂದು ಇದು ಮೈಸೂರಲ್ಲೇ ಫಸ್ಟ್ ಟೈಮ್ ಈ ತರ ನಿಮ್ಗೆ ಐಟಮ್ ಸಿಗ್ತಾ ಇರೋದು ಇದು ನೋಡಿ, ಆನೆ ಮೇಲೆ ದೀಪ ಬಂದಿದೆ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದೆ ಅಲ್ವಾ? ತುಂಬಾ ಇದಕ್ಕೂ ಅಷ್ಟೇನೆ ಸೇಮ್ ಆಸ್ ಇಟ್ ಈಸ್ ನೀವು ಬತ್ತಿ ಹಾಕೊಂಡು ದೀಪ ಹಚ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಮುಂದೆ. ಯಾಕಂದ್ರೆ ಲಕ್ಷ್ಮಿಗೆ ಆ ಕಡೆ ಈ ಕಡೆ ಆನೆ ಇದ್ದೇ ಇರುತ್ತೆ ಯಾವಾಗ್ಲೂನು. ಆ ಕಡೆ ಈ ಕಡೆ ಇಟ್ಟಾಗ ನಿಮ್ಗೆ ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ ಕಡೆ ಈ ಕಡೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 5500 rupees ಆಗುತ್ತೆ. ಲೈಟ್ ವೆಯ್ಟ್ ಅಂತೂ ಇಲ್ಲ, ವೆಯ್ಟ್ ಇದೆ. ನಿಮ್ಗೆ ವರ್ತ್ ಇರುತ್ತೆ ನಿಮ್ಗೆ ಪ್ರೈಸ್ಗೆ ಅಂತ ಹೇಳ್ತೀನಿ. ಆಂಟಿಕ್ ಕೂಡ ಹೋಗೋದಿಲ್ಲ, ಕಪ್ಪು ಕೂಡ ಆಗೋದಿಲ್ಲ ನಿಮ್ಗೆ. ನೋಡಿ, ಬೇಕು ಅಂತಂದ್ರೆ ನೀವು ವಂದನಾ ಆರ್ಟ್ಸ್ಗೆ ವಿಸಿಟ್ ಮಾಡ್ಬೇಕು. ಬೇಗ ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡ್ಬೇಕು. ವರಮಹಾಲಕ್ಷ್ಮಿ ಅಂತ ಏನಿಲ್ಲ, ನೆಕ್ಸ್ಟ್ ಗಳು ಗೌರಿ ಹಬ್ಬ, ಗಣೇಶ ಹಬ್ಬ ಅಂತ ತುಂಬಾ ಒಂದರಿಂದ ಒಂದು ಹಬ್ಬಗಳು ಬರ್ತಿದೆ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಪ್ರತಿ ಹಬ್ಬದಲ್ಲೂ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ನಿಮ್ಗೆ ಮುಖವಾಡಗಳಲ್ಲಿ ನಾನು ಆಲ್ರೆಡಿ ಆಂಟಿಕ್ ಮತ್ತೆ ಪ್ಲೇನ್ ತೋರಿಸಿದೆ. ಇದು ಬಂದು ಇವರೇ ಸ್ಟೋನ್ ಹಾಕಿ ನಿಮ್ಗೆ ಈ ರೀತಿ ಮಾಡ್ಕೊಡ್ತಾರೆ. ಬೇಕು ಅಂದ್ರೆ ನೀವು ಈ ರೀತಿನೂ ಕೂಡ ತಗೊಬಹುದು. ಈ ರೀತಿ ಮಾಡಿದಾಗ ನಿಮ್ಗೆ ಓಲೆ, ಮೂಗ್ನತ್ತು, ಕಣ್ಣು, ತಿಲ್ಕ ಇಂದ ಪ್ರತಿಯೊಂದು ಕಿರೀಟದಿಂದ ಪ್ರತಿಯೊಂದು ಬಂದಿರುತ್ತೆ. ಇಲ್ಲ ಈ ತರ ಬೇಡ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದ್ ಬೇಕು ಅಂತಂದ್ರೆ ನೀವು ಇದಕ್ಕೆ ಹೋಗ್ಬೋದು. ಇದ್ ನೋಡಿ, ಇದೆಲ್ಲ ಆಂಟಿಕ್ ಜ್ಯುವೆಲರಿ ಇರುತ್ತೆ ನಿಮ್ಗೆ. ಪ್ರತಿಯೊಂದು ಕೂಡ ಅಷ್ಟೇನೆ ಆಂಟಿಕ್ ಇರುತ್ತೆ. ಫೇಸ್ಗೂ ಕೂಡ ಪೇಂಟ್ ಆಗಿರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಹಾಕಿದ್ರೆ ನಿಮ್ಗೆ. ಇದು ನೋಡಿ, ಸಿಂಬಿ ಬೇರೆ ಬಂದಿದೆ ಒಂದು ಹಿಂದೆ. ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಲಕ್ಷ್ಮಿನ ಕೂರಿಸಿದಾಗ. ನೋಡಿ, ಇದು ಬಂದು ನಿಮ್ಗೆ ಉದ್ದದ ದೀಪ ಬರುತ್ತೆ. ಆ ಕಡೆ ಈ ಕಡೆ ಈಗ ತುಂಬಾ ಜನ ಇಷ್ಟ ಪಡ್ತಾರೆ ದೊಡ್ಡದ್ ಇಡ್ಬೇಕು ಅಂತ. ಆತದವ್ರಿಗೆ ನಿಮ್ಗೆ ಈ ರೀತಿ ದೊಡ್ಡದ್ ಕೂಡ ಸಿಗುತ್ತೆ. ಆ ಕಡೆ ಈ ಕಡೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ, ಯಾಕಂದ್ರೆ ಲೈಫ್ ಟೈಮ್ ವ್ಯಾರಂಟಿ ಇರೋದ್ರಿಂದ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇದ್ರಲ್ಲೂ ಅಷ್ಟೇ ಸೈಜ್ ಬೈ ಸೈಜ್ ಸಿಗುತ್ತೆ. ನಿಮಗ್ ಬೇಕು ಅಂತಂದ್ರೆ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಪ್ರತಿ ಒಂದ್ ಸೈಜು ಕೂಡ ಅವೈಲೇಬಲ್ ಇರುತ್ತೆ. ಬೇಕಾಗಿರೋ ಬಾಳೆ ಕಂದ್ ಇರ್ಬೋದು, ಪ್ಲೇಟ್ಸ್ ಗಳಿರ್ಬೋದು, ಪ್ಲೇನ್ ಪ್ಲೇಟ್ಸ್ ಇರ್ಬೋದು, ಡಿಸೈನ್ ಪ್ಲೇಟ್ಸ್ ಇರ್ಬೋದು, ಟ್ರೇಗಳಿರ್ಬೋದು, ಅಥವಾ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಬಾಳೆ ದೀಪಾವಳಿ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮ್ಗೆ. ನೋಡಿ, ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಹೊಸದಾಗಿ ಬಂದಿದೆ ಪ್ಲೇಟು. ಇದೆಷ್ಟು ಚೆನ್ನಾಗಿದೆ ನೋಡ್ಬೋದು ನಿಮ್ಗೆ ಸುತ್ತ. ಮತ್ತೆ ವೆಯ್ಟು ಕೂಡ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಒಳ್ಳೆ ಗ್ಲಾಸ್ ಫಿನಿಶಿಂಗ್ ಇದೆ ತುಂಬಾ ನಿಮ್ಗೆ. ಇದನ್ನ ನಿಮ್ಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬಹುದು. ಅಥವಾ ಒಂದ್ ದೀಪನೇ ಇಡ್ತೀವಿ, ಅಥವಾ ಈ ರೀತಿ ಒಂದ್ ವಿಗ್ರಹ ಇಡ್ತೀವಿ ಮನೇಲಿ ಪೂಜೆ ಮಾಡೋದಿಕ್ಕೆ, ಅಭಿಷೇಕ ಮಾಡೋದಿಕ್ಕೆಲ್ಲ ಲಕ್ಷ್ಮಿನ ಇಟ್ಕೊಂತೀವಿ ಅಂದ್ರೆ ಇಟ್ಕೊಬಹುದು ಇದನ್ನ. ಇಲ್ಲ ಅಂತಂದ್ರೆ ಈ ತರ ಆನೆಗಳನ್ನ ಇಟ್ಟು ನೀವು ಸುತ್ತ ಡೆಕೋರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಇದು ಬಂದು ನಾನ್ ನಿಮ್ಗೆ ತೋರಿಸ್ತಾ ಇರೋದು ಹಬ್ಬಕ್ಕೆ ರಿಲೇಟೆಡ್ ಏನೆ ದೀಪಾವಳಿ ಕಂಬ. ನಿಮ್ಗೆ ಈ ರೀತಿ ಹಬ್ಬಗಳಲ್ಲಿ ದೀಪಾವಳಿ ಕಂಬ ಹಚ್ಚದ ಮೇಲೆ ನೆಕ್ಸ್ಟ್ ಚಿಕ್ಕದಾಗಿ ಏನೋ ಮಾಡ್ತಿದೀವಿ, ಅದಕ್ಕೆ ಇಷ್ಟು ದೊಡ್ಡದು ಹಚ್ಚಕ್ ಆಗಲ್ಲ ಅನ್ನೋರು ಏನ್ ಮಾಡ್ಬೋದು, ಇದು ರಿಮೂವಬಲ್ ಇರುತ್ತೆ ನಿಮ್ಗೆ ಥ್ರೆಡ್ ಅಲ್ಲಿ. ಬೇಕು ಬೇಡ ಅಂತಂದ್ರೆ ಜಸ್ಟ್ ಇದನ್ನ ಮಾತ್ರ ಹಸಿ ಇಡ್ಬೋದು. ನೀವೇನಾದ್ರು ಚಿಕ್ಕದಾಗಿ ಮನೇಲಿ ಏನೋ ಪೂಜೆ ಮಾಡ್ತಿದೀವಿ ಅನ್ನೋರು ಇಷ್ಟನ್ನೇ ನೀಟಾಗಿ ರಿಮೂವ್ ಮಾಡಿ ಇದನ್ನ ಎತ್ತಿಟ್ಟು ಇದನ್ನ ಮಾತ್ರ ಹಚ್ಕೊಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಈ ತರ ಬೆಳ್ಳಿನಲ್ಲಿ ಆಪ್ಷನ್ ಬರುತ್ತೆ, ಜರ್ಮನ್ ಸಿಲ್ವರ್ ಅಲ್ಲಿ ಕೂಡ ಈ ತರ ಆಪ್ಷನ್ ಇದೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 8800 rupees ಬರುತ್ತೆ ಪೇರ್ಗೆ. ಇಲ್ಲಿ ಹೊಸದಾಗಿ ಬಂದಿದೆ. ಇದರಲ್ಲಿ ನಿಮ್ಗೆ ಸೈಜ್ ಬೈ ಸೈಜ್ ಸಿಗುತ್ತೆ. ಬಟ್ ಇದು ಜರ್ಮನ್ ಸಿಲ್ವರ್ ಅಂತ ಹೇಳಕ್ ಹೋಗಲ್ಲ, ಆರ್ಡಿನರಿ ಮಾತ್ರ ಇರೋದನ್ನ ಹೇಳ್ತೀನಿ. ಬಟ್ ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಂಕ್ಷನ್ ವೇರ್ ಮಾಡ್ಕೊಬಹುದು, ಡೈಲಿ ವೇರ್ ಮಾಡಕ್ ಆಗಲ್ಲ ನೀವು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಮುಂದಕ್ಕೆ ಹಣ್ಣುಗಳು ತುಂಬಿಡ್ತೀನಿ ಅಥವಾ ಏನೋ ಒಂದು ಇಡ್ತೀನಿ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಕರ್ಜಿಕಾಯಿ ಅಥವಾ ತಿಂಡಿಗಳು ಏನೇ ತುಂಬಿಟ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇವರು ಈ ಶಾಪ್ನಲ್ಲಿ ಇದು ಆಲ್ರೆಡಿ 2ನೇ ಸತಿನೋ 3ನೇ ಸತಿನೋ ಶಾಪ್ ಮಾಡ್ತಿರೋದಂತೆ. ಇದಾಗಲೇ 3 ವರ್ಷದ ಹಿಂದೆ ತೊಗೊಂಡೋಗಿರೋ ವಸ್ತು ಅವತ್ತು ಹೇಗಿತ್ತು ಇವತ್ತಿಗೂ ಹಾಗೇ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಅದು ಮೈಕ್ ಆಫ್ ಆಗೋಗಿದೆ, ನಾನು ನೋಡಿಕೊಂಡೇ ಇಲ್ಲ. ಸಾರಿ ಅಂತ ಕೇಳ್ತೀನಿ. ಪಾಪ ಅವ್ರ ವಾಯ್ಸ್ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಅವ್ರ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ತುಂಬ ಅದು ಮೈಕ್ ಆಫ್ ಆಗೋಗಿದೆ, ಗೊತ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ಬೇಗ ಹೋಗಿ ನಿಮ್ಮ ಮನೆಗೆ ಏನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿ ವಂದನಾ ಆರ್ಟ್ಸಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಜನ ಅಡ್ರೆಸ್ನ ಕೇಳ್ತಿದ್ದೀರಾ. ಶಿವರಾಂಪೇಟೆ ರೋಡಲ್ಲಿ ವಂದನಾ ಆರ್ಟ್ಸ್ ಅಂತ ಹೇಳಿ ಮನ್ನಾರ್ಸ್ ಮಾರ್ಕೆಟ್ ಆಪೋಸಿಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.